ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿರೋಂಥ ರಸಗುಲ್ಲ ಮಾಡ್ತಾಯಿದ್ದೀನಿ. ಇದಂತೂ ಹೊರಗಡೆ ಮಾರ್ಕೆಟಲ್ಲಿ ಏನು ಸಿಗುತ್ತಲ್ಲ ಅದಕ್ಕಿಂತನೂ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಮೃದುವಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ಕಡಿಮೆ ಸಾಮಾನಲ್ಲಿ ಮಾಡ್ಕೊಳ್ಬೋದು. ಬರೀ ಹಾಲು ಸಕ್ಕರೆ ಇದ್ದರೆ ಸಾಕು, ಇಷ್ಟು ಗೂಡು ಥರ ಅಷ್ಟು ಮೃದುವಾಗಿ ಇಷ್ಟು ರಸಭರಿತವಾಗಿರೋಂಥ ರಸಗುಲ್ಲ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಇಲ್ಲಿ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ರೆಡ್ ಕಲರ್ದು ನಂದಿನಿ ಪ್ಯಾಕೆಟ್ ಬರುತ್ತಲ್ಲ ಹಾಲು, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಕಾಯೋದಕ್ಕೆ ಇಡಬೇಕು. ಅಷ್ಟರಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುಳಿ ಬಂದಿರೋ ಮೊಸರು ಒಂದು 4 ಸ್ಪೂನು, ಹಾಗೆ 2 ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನೀವು ಮೊಸರಿಲ್ಲ ಅಂತಂದರೆ ನೀವು ನಿಂಬೆಹಣ್ಣಲ್ಲಿ ಕೂಡ ಹಾಲನ್ನ ಹೊಡ್ಕೊಳ್ಬೋದು. ಒಂದು ನಿಂಬೆಹಣ್ಣು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಅಕಸ್ಮಾತ್ ಮೊಸರು ಹಾಕಲ್ಲ ಅಂತಂದರೆ ಹಾಲನ್ನ ಚೆನ್ನಾಗಿ ಕೈ ಆಡ್ತಾ ಇರಬೇಕು, ಕೆನೆ ಕಟ್ಟೋದಕ್ಕೆ ಬಿಡಬಾರ್ದು. ಕೈ ಆಡಿಸ್ಕೊಂಡೆ ಸ್ವಲ್ಪ ಒಂದು ಕುದಿ ಬರೋವರೆಗೂ ಹಾಗೆ ಕೈ ಆಡ್ತಾ ಇರಬೇಕು. ಕೆನೆ ಕಟ್ಬಿಟ್ರೆ ಅಂದರೆ ಪನ್ನೀರ್ ಸರಿ ಬರೋದಿಲ್ಲ. ಇವಾಗ ಚೆನ್ನಾಗಿ ಒಂದು ಕುದಿ ಬಂದಿದೆ. ಇವಾಗ ಇದನ್ನು ಕೆಳಗಡೆ ಇಟ್ಬಿಟ್ಟು ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರು, ಅದನ್ನು ಹಾಕಬೇಕು. ಸ್ವಲ್ಪನೇ ಹಾಕ್ಕೊಳ್ಬೇಕು ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಕೈ ಆಡ್ತಾ ಇರಬೇಕು. ಹಾಲಿನ ಪಾತ್ರೆನ ಕೆಳಗಡೆ ಇಳಿಸ್ಬಿಟ್ಟು ನಾವು ಮೊಸರು ಹಾಕಿರೋದ್ರಿಂದ ಹಾಲು ಸ್ವಲ್ಪ ತಣ್ಣಗಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನೀಟಾಗಿ ಹಾಲು ಒಡೆದೋಗ್ಬಿಡುತ್ತೆ, ನಾವು ಹುಳಿ ಮೊಸರು ಹಾಕಿರೋದ್ರಿಂದ. ನೀವು ಕೇಳ್ಬೋದು ಗ್ಯಾಸ್ ಮೇಲೆ ಇಟ್ಕೊಂಡೆ ಮೊಸರು ಹಾಕ್ಬೋದಲ್ಲ ಅಂತೇಳಿ. ಗ್ಯಾಸ್ ಮೇಲೆ ಇಟ್ಕೊಂಡು ಮೊಸರು ಹಾಕಿದ್ರೆ ಹಾಲು ಬೇಗ ಒಡೆದ್ಬಿಡುತ್ತೆ. ಆವಾಗ ಪನ್ನೀರ್ ಸ್ವಲ್ಪ ಡ್ರೈ ಥರ ಆಗುತ್ತೆ. ಆವಾಗ ಅದು ರಸಗುಲ್ಲ ಮಾಡೋದಕ್ಕೆ ಸರಿ ಬರೋದಿಲ್ಲ. ಈ ರೀತಿ ಮಾಡೋದ್ರಿಂದ ಪನ್ನೀರ್ ತುಂಬಾ ಮೃದುವಾಗಿರುತ್ತೆ. ಆವಾಗ ನಮ್ಗೆ ಚೆನ್ನಾಗಿ ನಾದೋಕ್ಕೆ ಚೆನ್ನಾಗಿ ಬರುತ್ತೆ ಪನ್ನೀರು. ಆವಾಗ ರಸಗುಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಬಟ್ಲು ಇಟ್ಕೊಂಡು ಅದ್ರ ಮೇಲೆ ಒಂದು ಜಲ್ರಿ ಇಟ್ಕೊಂಡು ಅದ್ರ ಮೇಲೆ ನಾನು ಒಂದು ಬಟ್ಟೆ ಇಟ್ಕೊಂಡು ಶೋಧಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ನೀರೆಲ್ಲ ತೆಗೆದುಬಿಡಬೇಕು. ನಾನಿಲ್ಲಿ ಸ್ವಲ್ಪ ಹುಳಿ ಮೊಸರು ಹಾಕಿರೋದ್ರಿಂದ ನಾನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಶೋಧಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಒಂದು ಸಲ ತೊಳ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದರೆ ಚೆನ್ನಾಗಿ ನೀರು ಹಾಕಿ ಒಂದು ಚೆನ್ನಾಗಿ ತೊಳಿಬೇಕಾಗತ್ತೆ. ನಾನು ಮೊಸರು ಹಾಕಿರೋದ್ರಿಂದ ಅಷ್ಟೊಂದು ತೊಳೆಯೋ ಅವಶ್ಯಕತೆ ಇಲ್ಲ, ಒಂದು ಸಲ ತೊಳ್ಕೊಂಡ್ರೆ ಸಾಕು. ನಾನು ಇವಾಗ ಅದೇ ಬಾಣಲಿನ ತೊಳೆದ್ಬಿಟ್ಟು ನಾನು ಅದಕ್ಕೆ 2 ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 4 ಬಟ್ಲಷ್ಟು ನೀರು ಹಾಕ್ಕೊತಾ ಇದ್ದೀನಿ. 2 ಬಟ್ಲು ಸಕ್ಕರೆ ಅಂತಂದರೆ ಒಂದು 400 ಗ್ರಾಮ್ ಇರ್ಬೋದು ಸಕ್ಕರೆ. ಇದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕೆಂತಂದರೆ ಚೆನ್ನಾಗಿ ಕುದಿಬೇಕು ಅದು. ಯಾಕೆಂದರೆ ಸಕ್ಕರೆ ನೀರಲ್ಲೇ ನಾವು ಪನ್ನೀರನ್ನ ಬೇಯಿಸ್ತಾ ಇರೋದು, ಅದಕ್ಕೋಸ್ಕರ. ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ಇದು ಒಂದು ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಅದಕ್ಕೆ ಸಕ್ಕರೆ ಸ್ವಲ್ಪ ಹೆಚ್ಚಾಗಿ ಹಾಕಬೇಕು. ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಬೋದು, ಕಡಿಮೆ ಮಾತ್ರ ಹಾಕೋಕೆ ಹೋಗ್ಬೇಡಿ, ಇಲ್ಲ ಅಂತಂದರೆ ರಸಗುಲ್ಲ ಸಪ್ಪೆ ಆಗಿಬಿಡುತ್ತೆ. ಇವಾಗ ನಾವು ಆಗಲೇ ಶೋಧಿಸಿಟ್ಕೊಂಡಿದ್ವಲ್ಲ ಪನ್ನೀರು, ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನೀವು ಯಾವ್ದಾದ್ರು ಒಂದು ತಟ್ಟೆ ಅಥವಾ ಅಡುಗೆ ಮನೆ ಕಟ್ಟೆ ಮೇಲೆ ಚೆನ್ನಾಗಿ ನಾದ್ಕೊಳ್ಬೋದು. ಚಪಾತಿ ಮಣೆ ಮೇಲೆ ನಾದ್ಕೊತಾ ಇದ್ದೀನಿ. ಸ್ವಲ್ಪ ನಾವು ಅಂಗೈನ ಬಳಸಿ ನಾದಬೇಕು. ತುಂಬಾ ಪನ್ನೀರ್ ತುಂಬಾ ಡ್ರೈ ಮಾಡಬಾರ್ದು, ಸ್ವಲ್ಪ ಒಂಚೂರು ನೀರಿನ ಅಂಶ ಇರಬೇಕು. ಇಲ್ಲ ಅಂತಂದರೆ ಅದು ತುಂಬಾ ಡ್ರೈ ಥರ ಆಗುತ್ತೆ. ಆವಾಗ ನಾವು ಸಕ್ಕರೆ ನೀರಿಗೆ ಹಾಕಿದಾಗ ಅದು ಸಕ್ಕರೆ ನೀರು ಕುಡಿಯೋದಿಲ್ಲ. ಇವಾಗ ನೋಡಿ, ಇದೇ ರೀತಿ ಚೆನ್ನಾಗಿ ಮೃದುವಾಗಿರಬೇಕು. ಇದಕ್ಕೆ ನಾನು ಕಾರ್ನ್ಫ್ಲೋರು ಸೋಡಾ ಏನೂ ಹಾಕೋ ಅವಶ್ಯಕತೆ ಇಲ್ಲ, ನಾನು ಏನೂ ಹಾಕ್ತಾನೂ ಇಲ್ಲ. ನೋಡಿ, ಚೆನ್ನಾಗಿ ನಾದ್ಕೊಳ್ಬೇಕಷ್ಟೇ. ಸ್ವಲ್ಪ ಪನ್ನೀರ್ ಮೃದುವಾಗಿರಬೇಕು, ಚೆನ್ನಾಗಿ ನಾದಬೇಕು. ರಸಗುಲ್ಲದಲ್ಲಿ ಇವೆರಡೇ ಟಿಪ್ಸ್ ಇರೋದು. ಅವೆರಡು ಮಾಡ್ಕೊಂಡು ತಂತಾರೆ ಸಾಕು, ರಸಗುಲ್ಲ ತುಂಬಾ ಮೃದುವಾಗಿ ಬರುತ್ತೆ. ನಾನು ಇವಾಗ ಇದನ್ನೆಲ್ಲ ಚೆನ್ನಾಗಿ ತಕ್ಕೊತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಯ್ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇವಾಗ ಇದರಲ್ಲಿ ಸಣ್ಣ ಪುಟ್ ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಳ್ಬೋದು. ಸ್ವಲ್ಪ ಕೈಗೂ ಒಂಚೂರು ಅಂಟ್ತಾ ಇಲ್ಲ ನೋಡಿ, ಸ್ವಲ್ಪನೂ ಇದಿರಬಾರ್ದು, ತುಂಬಾ ಮೃದುವಾಗಿ ಬರಬೇಕು. ತುಂಬಾ ಮೃದುವಾಗಿದ್ದರೆ ರಸಗುಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಅಂಗೈ ಇಟ್ಕೊಂಡು ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇವಾಗ ಎಲ್ಲನೂ ಇದೇ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ಉಂಡೆಗಳನ್ನ ಸಣ್ಣ ಪುಟ್ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೂಡ ಬಿರುಕಿರಬಾರ್ದು. ನೋಡಿ, ಈ ರೀತಿ ಹಗುರವಾಗಿ ಮಾಡ್ಕೊಳ್ಬೇಕು ಉಂಡೆನ, ತುಂಬ ಪ್ರೆಸ್ ಮಾಡಿ ಮಾಡ್ಕೊಳ್ಬಾರ್ದು. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಕುದೀತಾ ಇರೋವಂಥದ್ದಕ್ಕೆ ನಾನು ಹಾಕ್ತಾಯಿದ್ದೀನಿ. ನಾನು ಮಾಡಿರೋ ಅಳತೆನಲ್ಲಿ 19 ಉಂಡೆ ಆಗಿದೆ. ಇನ್ನೂ ಸಣ್ಣದಾಗಿ ಮಾಡಿಕೊಂಡ್ರೆ 20ರಿಂದ 25 ಉಂಡೆ ರೆಡಿ ಆಗುತ್ತೆ. ಇದು ನೀರು ಚೆನ್ನಾಗಿ ಕುದೀತಾ ಇರಬೇಕು, ಕುದಿಯೋ ನೀರಿಗೆ ಹಾಕಬೇಕು. ಇದು ಯಾವಾಗಲೂ ಕೊನೆವರೆಗೂ 10ರಿಂದ 15 ನಿಮಿಷ ಉರಿ ಜೋರಲ್ಲೇ ಇರಬೇಕು, ಸಿಮ್ಮಲ್ಲಿ ಇಡಬಾರ್ದು. ಎಲ್ಲ ಉಂಡೆಗಳನ್ನೂ ಒಟ್ಟಿಗೆ ಹಾಕ್ಬಿಡ್ತಂತಂದರೆ ಕುದೀತಾ ಇರೋ ಅಂಥ ಸಕ್ಕರೆ ನೀರಿಂದು ಬಿಸಿ ಕಡಿಮೆ ಆಗುತ್ತೆ. ಬಿಸಿ ಕಡಿಮೆ ಆಯ್ತು ಅಂತಂದರೆ ರಸಗುಲ್ಲಗಳು ಸರಿಯಾಗಿ ಬೇಯಲ್ಲ. ಅದಕ್ಕೆ ಮೊದಲು ಹಾಕಿದೆ, ನಂತರ ಮುಚ್ಚಿಟ್ಬಿಟ್ಟು ಮತ್ತಿನ್ನೊಂದು ಕುದಿ ಬಂದಮೇಲೆ ಇನ್ನೂ ಮಿಕ್ಕಿರೋದನ್ನು ಹಾಕಿ ಮಾಡೋದ್ರಿಂದ ಕರೆಕ್ಟಾಗಿ ಬೇಯುತ್ತೆ ರಸಗುಲ್ಲಗಳು. ತುಂಬಾ ಕರೆಕ್ಟಾಗಿ ಬರುತ್ತೆ, ಪರ್ಫೆಕ್ಟಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ, ಒಂದು 10ರಿಂದ 15 ನಿಮಿಷ ಕುದ್ದಿದೆ. ಇವಾಗ ಇದನ್ನೆಲ್ಲ ಒಂದು ಸಲ ತಿರುಗಿಸಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು, ಒಂದು 10ರಿಂದ 15 ನಿಮಿಷ ಕುದಿಬೇಕು. ಯಾಕೆಂತಂದರೆ ಪನ್ನೀರೆಲ್ಲ ಬೇಯಬೇಕಲ್ಲ, ಸಕ್ಕರೆ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಹರಳಿದೆ ಅಂಥೇಳಿ ಚೆನ್ನಾಗಿ ಸಕ್ಕರೆ ನೀರೆಲ್ಲ ಕುಡಿದು ಸ್ವಲ್ಪ ಡುಮ್ಮಕ್ಕಾಗಿದೆ ರಸಗುಲ್ಲಗಳು.
ಕುದ್ರೆ ಸಾಕು, ಒಂದು 15ರಿಂದ 20 ನಿಮಿಷ ಕುದಿಸಿದ್ರೆ ಸಾಕು. ಬೇಕಾದ್ರೆ ನೀವು ಒಂದು ತೆಗೆದು ಚೆಕ್ ಮಾಡ್ಬೋದು ಬೆಂದಿದೆಯೋ ಇಲ್ವೋ ಅಂತ ಹೇಳಿ. ನಾನು ಇದನ್ನು ಚೆಕ್ ಮಾಡಿದೆ, ಸರಿಯಾಗಿ ಬೆಂದಿದೆ. ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಬಿಸಿನಲ್ಲಿ ಹಾಗೆ ಬಿಟ್ಬಿಡಬೇಕು. ಅರ್ಧ ಗಂಟೆಯಿಂದ 1 ಗಂಟೆ ಇದನ್ನು ಹಾಗೆ ಮುಚ್ಚಿಟ್ಬಿಡಬೇಕು. ನೋಡಿ, 1 ಗಂಟೆ ಆದ ನಂತರ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದನ್ನು ನೀವು ಎಷ್ಟು ನೆನೆಯೋದಕ್ಕೆ ಬಿಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಬಟ್ಲಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಂತಂದರೆ ಸಕ್ಕರೆ ನೀರೆಲ್ಲ ಕುಡಿದು ಚೆನ್ನಾಗಿ ತುಂಬಾ ಮೃದುವಾಗಿ ಬರುತ್ತೆ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತೇಳಿ. ತುಂಬಾ ಮೃದುವಾಗಿ ಬರುತ್ತೆ, ತುಂಬಾ ರಸವಾಗಿರುತ್ತೆ. ಯಾರಿಗೆಲ್ಲ ಈ ರೀತಿ ರಸಭರಿತವಾಗಿರೋಂಥ ರಸಗುಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಇಷ್ಟ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಕ್ಕಳಿಗೆ ಇಬ್ರಿಗೂ ತುಂಬಾ ಇಷ್ಟ. ಅದರಲ್ಲೂ ನನ್ನ ಮಗಳಿಗೆ ರಸಗುಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಖಂಡಿತ ನೀವು ಟ್ರೈ ಮಾಡಿ. ಸ್ವಲ್ಪ ಬೆಳ್ಳಗಿತ್ತು ಅಂತ ನಾನು ಸ್ವಲ್ಪ ಕೇಸರಿ ದಳ ಹಾಕ್ತಾಯಿದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ತಿಂತಾಯಿರಿ, ಖುಷಿಯಾಗಿ.